ಚೀತಾ ಗೇಜ್ ಮುಹೂರ್ತ. ಈ ಬೆಟ್ಟದ ಗರ್ಲ್ಸ್ ಅಂಡ್ ಬಾಯ್ಸ್ ಸೇವ್ ಬೆಟ್ಟ. ಎರಡು ಆಟನ್ನ ದಯಮಾಡಿ ಆಡ್ಬಿಡು, ಸ್ವಲ್ಪ ಸಹನೆ. ಹುಲಿ ನೀರು ಕುಡಿಯೋದಲ್ಲ. ಇಲ್ಲಿರೋರು ಎಷ್ಟೋ ಮರಗಳನ್ನು ಇಳಿದು ಅಂತ ನೆನೆಸ್ತಾರೆ. ಇನ್ನೂ ಏನಪ್ಪ ಅಂತಂದರೆ, ಪ್ರಾಚ್ಯ ಮತ್ತು ಪಾರಂಪರಿಕ ಸಂರಕ್ಷಣೆಯ ಇಲಾಖೆ ಒಂದು ಪುಸ್ತಕ ತಂದಿದೆ. ಆ ಪುಸ್ತಕದಲ್ಲಿ ಕೋಲಾರದ ಗಿಡ ಅಂತಲೇ ಒಂದು ಗಿಡ ಇಲ್ಲಿದೆ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಕೋಲಾರ. ಅದು 50 ಅಡಿ ಬೆಳೀತದೆ ಅಂತ ವಿವರ ಇದೆ. ತುಂಬ ಮೆಡಿಸಿನಲ್ ಉಪಯೋಗ ಇರೋದು ಮತ್ತು ಬಾದಾಮಿಗೆ ಬದಲಾಗಿ ಎಲ್ಲ ಅಡುಗೆ ಪದಾರ್ಥಗಳಲ್ಲಿ ಬಳಸ್ತಾ ಇರುವಂಥ ಮರ. ಸಂಸ್ಥೆ ಮುಖಾಂತರ ರಾಮಯ್ಯ ಸರ್ ಅವರ ಕೋಟಗನಹಳ್ಳಿ ರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಕರಡಿ ಬೆಟ್ಟ ಉತ್ಸವ ಅಂತ ನಡೀತಾ ಇದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಕೃತಿಯನ್ನ ಉಳಿಸಿ ಬೆಳೆಸೋದು, ಮುಂದಿನ ಪೀಳಿಗೆಗೆ ಉಳಿಸೋದು. ಸೊ ಏನು ಉದ್ದೇಶ ಅಂತಂದ್ರೆ, ಒಂದು ಗಿಡ ನೆಡು, ಗಿಡಕ್ಕೆ ಒಂದು ಗೊಬ್ಬರ ತಂದು ಹಾಕೋ. ನೀನು ಸಗಣಿ ತೊಪ್ಪೆ ತರ್ತೀಯೋ, ನೀನು ಏನೋ ಒಂದು ಇಕ್ಕೆ ತರ್ತೀಯೋ, ಏನಾದರೂ ಕೋಳಿದ ಇಕ್ಕೆ ತರ್ತೀಯೋ ನಿಂಗೆ ಗೊತ್ತಿಲ್ಲ, ಅದು ತಂದು ಗಿಡಕ್ಕೆ ಹಾಕು. ಒಂದು ಬಂಡೆಗೆ ಒಂದು ಸಣ್ಣ ಕಲ್ಲಾದರೂ ಜೋಡಿಸು, ಒಟ್ಟಿನಲ್ಲಿ ಪ್ರಕೃತಿ ಉಳಿಸೋ ಅನ್ನೋದು ಇದರ ಮೂಲ ಉದ್ದೇಶ. ದುರ್ಗಾ ಅವ್ರು ಮಾಡ್ತಾ ಇರೋದು ಒಂದು ಹೊಸ ಅಟೆಂಪ್ಟ್. ಬೇರೆ ಥರ ಒಂದು ಕೌಂಟರ್ ಕಲ್ಚರ್ ಹೇಗೆ ಕಟ್ಟೋದು, ಬೇರೆ ಥರ ನಾವು ಮೇನ್ ಸ್ಟ್ರೀಮ್ ಮತ್ತು ಡಾಮಿನೆಂಟ್ ಕಲ್ಚರ್ ಬಿಟ್ಟು ಬೇರೆ ಥರ ಹೇಗೆ ತೋರಿಸೋದು, ಬೇರೆ ಬೇರೆ ಕಲ್ಚರ್ಸ್ ಇರೋದು ಅನ್ನೋ ಕೆಲಸ ತುಂಬ ಇಂಪಾರ್ಟೆಂಟ್ ಕೆಲಸ ಅಂತ ನಮ್ಗೆ ಅನಿಸುತ್ತೆ. ಆ್ಯಂಡ್ ನಮಗೆ ತುಂಬ ಒಳ್ಳೆ ಜಾಗದಲ್ಲಿ ಶುರು ಮಾಡ್ತಾ ಇದ್ದಾರೆ ಅನಿಸ್ತದೆ. ಬೆಟ್ಟದ ಮಧ್ಯ ಬೆಟ್ಟ ಉಳಿಸ್ಕೊಂಡು ಆಗುತ್ತೆ ಮತ್ತು ಹೊಸ ಕಲೆ ಕಟ್ಟಂಗೂ ಆಗುತ್ತೆ. ಅದಕ್ಕೆ ನಾವು ಬಂದಿದ್ದೀವಿ. ವಾರ್ತಾ ಇಲಾಖೆಗೆ UPSC ಮೂಲಕ ಆಯ್ಕೆಗೊಂಡ ಹಾಗೆ ಶಿಲಾಗ್ರಂಥ ಪ್ರೀತಿಯ ಈ ನೆಲದ ಭಾಷೆ ಸಂಸ್ಕೃತಿಯ ಎಲ್ಲ ಒಕ್ಕೂಟಗಳು ಅದು ಒಳಗೊಂಡಿದೆ ಎನ್ನುವುದನ್ನು ನಮಗೆ ಗೊತ್ತೇ ಇದೆ. ಆ ನೆಲೆಯಲ್ಲಿಯ ವರ್ತಮಾನವನ್ನ ನಾವು ಅನುಸಂಧಾನಿಸಬೇಕಾಗಿದೆ. ಕಾರಣ ಇಷ್ಟೇ, ಸಾಹಿತ್ಯದ ಯಾವುದೇ ಪ್ರಕರಣ ಆಗಿ ಅದು ನಿರ್ದಿಷ್ಟ ಕಾಲಘಟ್ಟದ ವಿದ್ಯಮಾನದ ಅಭಿವ್ಯಕ್ತಿಯಾಗಿರುತ್ತೆ. ಆದ್ದರಿಂದ ಸಮಕಾಲೀನವಾದಂತಹ ಎಲ್ಲ ಅಂಶಗಳನ್ನ ಅದು ಒಳಗೊಂಡಿರುತ್ತೆ ಅನ್ನುವಂಥದ್ದು ನಿರ್ವಿವಾದ. ಸ್ವಾಸ್ಥ್ಯ ರಕ್ಷಕರಿಗೆ, ಕವಿ ಕೋಗಿಲೆಗಳಿಗೆ, ನಟನ ನರ್ತನ ಕಲಾವಿದರಿಗೆ, ನ್ಯಾಯ ವ್ಯವಸ್ಥೆಯ ಪರಿಣತರಿಗೆ, ಆಡಳಿತಜ್ಞರಿಗೆ, ಬೇಸಾಯ ಮತ್ತು ನೀರಾವರಿ ನಿಪುಣರಿಗೆ, ನೇಗಿಲ ಯೋಗಿಗಳಿಗೆ ಪ್ರಾಶಸ್ತ್ಯ ನೀಡಿರುವುದನ್ನು ಇತಿಹಾಸ ದಾಖಲಿಸಿದೆ. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು ರಾಜಮನೆತನಗಳು ಈ ಭಾಗದಲ್ಲಿ ತಮ್ಮ ಅಳಿಸಲಾರದ ಛಾಪು ಮೂಡಿಸಿವೆ.